ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ತವರಿನ ಸಿರಿ ವ್ಲಾಗ್ಸ್. ಇವತ್ತು ಬುಧವಾರ ಮಹಾಶಿವರಾತ್ರಿ ಹಬ್ಬ. ಹಬ್ಬದ ವ್ಲಾಗ್ ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ. ಅಂದರೆ ಹಬ್ಬದ ದಿನ ನಮ್ಮ ಮನೇಲಿ ಏನೇನೆಲ್ಲ ಮಾಡ್ತೀವಿ ಅಂತ ಹೇಳಿ, ಮತ್ತು ನಾನೇನು ಮಾಡ್ತೀನಿ ಅಂತ ಎಲ್ಲನೂ ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ಇವತ್ತು ಮಾರ್ನಿಂಗ್ ಬೇಗನೆ ಎದ್ದು ಆ್ಯಸ್ ಯೂಶ್ವಲ್ ಮನೆಯೆಲ್ಲನೂ ಕ್ಲೀನ್ ಮಾಡಿ ಮನೆ ಒರೆಸ್ಕೊಂಡು ನೆಕ್ಸ್ಟ್ ಇಲ್ಲಿ ಸ್ನಾನ ಮಾಡ್ಕೊಂಡು ಬಂದು ಫಸ್ಟು ತಿಂಡಿ ಮಾಡಿ ಇಟ್ಬಿಡೋಣ, ನೆಕ್ಸ್ಟ್ ಪೂಜೆ ಕೆಲಸ ಹೋಗೋಣ ಅಂತ ಹೇಳಿ ಇಲ್ಲಿ ನಾನು ಕ್ವಿಕ್ ಆ್ಯಂಡ್ ಈಸಿಯಾಗಿ ಆಗುವಂಥ ಪುಳಿಯೋಗರೆನ ಮಾಡ್ತಾಯಿದ್ದೀನಿ. ಇನ್ಸ್ಟೆಂಟಾಗಿ ಮಾಡುವಂಥ ಪುಳಿಯೋಗರೆ ಮಾಡ್ತಾಯಿದ್ದೀನಿ. ಇದನ್ನು ಎಲ್ಲನೂ ನಾನು ಒಗ್ಗರಣೆ ಮಾಡಿಕೊಂಡು ಅದನ್ನು ಯಾವುದು ನಾನು ಶೇರ್ ಮಾಡ್ಕೊಂಡಿಲ್ಲ ಫ್ರೆಂಡ್ಸ್ ನಿಮ್ಮ ಹತ್ರ. ಮಿನಿ ವ್ಲಾಗಲ್ಲಿದೆ, ಬೇಕಿದ್ರೆ ನೋಡ್ಬೋದು. ಈ ರೆಸಿಪಿ ಬೇಕಂತ ಹೇಳೋರು ಇಲ್ಲಿ ನಾನು ಸ್ವಲ್ಪನೇ ಪುಳಿಯೋಗರೆ ಮಾಡ್ಕೊತಾ ಇದ್ದೀನಿ. ಸೊ ಹಾಗಾಗಿ ಏನೇನು ಬೇಕು ಎಲ್ಲ ಒಗ್ಗರಣೆಗೆ ಹಾಕಿಟ್ಟು ಪುಳಿಯೋಗರೆನೂ ರೆಡಿ ಮಾಡಿ ಸೈಡಲ್ಲಿ ಇಟ್ಟು ನೆಕ್ಸ್ಟು ನಾನು ಇವಾಗ ಹಬ್ಬಕ್ಕೆ ಮನೆ ಪೂಜೆ ಮಾಡೋಣ ಅಂತ ಹೇಳಿ ನಾನು ಆಲ್ರೆಡಿ ಪೂಜೆ ಸಾಮಾನೆಲ್ಲನೂ ಮಂಗಳವಾರನೇ ಎಲ್ಲನೂ ತೊಳೆದಿಟ್ಟು ಗಂಧ ಕುಂಕುಮ ಎಲ್ಲ ಹಚ್ಚಿ ಇಟ್ಕೊಂಡಿದ್ದೆ. ಇವತ್ತು ನೈವೇದ್ಯ ಮಾಡಿಟ್ಟು ಶಿವನಿಗೆ ಹಾಗೆ ಒಂದು ಹೂವು ಹಾಕಿ ಪೂಜೆ ಮಾಡೋದಷ್ಟೇ ಇದ್ದಿದ್ದು. ಎಷ್ಟೇ ಬೇಗ ಮಾಡಿಕೊಂಡ್ರೂ ಕೆಲಸಗಳಂತೂ ಬೇಗ ಆಗೋದೇ ಇಲ್ಲ. ತುಂಬಾ ಬೇಗ ಎದ್ದು ಎಲ್ಲನೂ ಮಾಡಿಬಿಡೋಣ ಅಂತಲೇ ಎದ್ದು ಮಾಡ್ಕೊಂಡ್ವಿ. ಆದ್ರೂ ಆ ಕೆಲಸ ಈ ಕೆಲಸ ಅಂತ ಹೇಳಿ ಕೆಲಸನೇ ಆಗಲಿಲ್ಲ. ಆಮೇಲೆ ನಾನು ತಿಂಡಿಯೆಲ್ಲ ಮಾಡಿಟ್ಬಿಟ್ಟು ಇಲ್ಲಿ ನೆಕ್ಸ್ಟ್ ಬಂದು ದೇವ್ರ ಮನೆ ಎಲ್ಲನೂ ಕ್ಲೀನ್ ಮಾಡಿ ಹೂವು ಹಾಕ್ಬಿಟ್ಟು ಪೂಜೆ ಮಾಡೋಣ, ದೇವಸ್ಥಾನ ಹೋಗೋಕ್ಕೆ ಲೇಟ್ ಆಗುತ್ತೆ ಅಂತ ಹೇಳಿ ದೇವರಿಗೆಲ್ಲ ಹೂವು ಹಾಕ್ಬಿಟ್ಟು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ಪುಟ್ಟದಾಗ ಒಂದು ರಂಗೋಲೆ ಇಟ್ಟು ಇಲ್ಲಿ ನೆಕ್ಸ್ಟ್ ನಾನು ಮನೆ ಮುಂದೆ ಹೊಸ್ತಿಲಿಗೆ ಅರಿಶಿನ ಕುಂಕುಮ ಗಂಧ ಹಚ್ಚಿಟ್ಟು ಒಂದು ರಂಗೋಲೆ ಹಾಕಿ ಹೊಸ್ಲು ಪೂಜೆ ಮಾಡಿಬಿಟ್ಟು ಒಳಗಡೆ ಹೋಗೋಣ ಅಂತ ಹೇಳಿ ಇಲ್ಲೂ ನಾನು ಹೊಸ್ಲೆಲ್ಲ ನೀಟಾಗಿ ಒರೆಸ್ಕೊಂಡು ಗಂಧ ಹಚ್ಚಿ ಅರಿಶಿನ ಕುಂಕುಮ ಹಾಕಿ ಪುಟ್ಟದಾಗ ಒಂದು ರಂಗೋಲೆನ ಹಾಕಿಬಿಟ್ಟು ನೆಕ್ಸ್ಟ್ ನಾನು ಪೂಜೆ ಮಾಡೋಕ್ಕೆ ಅಂತ ಒಳಗೆ ಹೋಗಿದ್ದೀನಿ ಫ್ರೆಂಡ್ಸ್. ನಾನೇನು ಅಷ್ಟೊಂದು ಗ್ರ್ಯಾಂಡಾಗೆಲ್ಲ ರಂಗೋಲೆ ಹಾಕೋಕ್ಕೆ ಹೋಗಿಲ್ಲ ಮನೆ ಮುಂದೆ. ಹಾಗೆ ಒಂದು ಸಿಂಪಲಾಗಿ ಒಂದು ರಂಗೋಲೆ ಹಾಕಿಬಿಟ್ಟು ಒಂದು ಹೂವು ಇಟ್ಬಿಟ್ಟು ಪೂಜೆ ಮಾಡೋಣ ಅಂತ ಹೇಳಿ ಈ ಥರ ಹೂವೆಲ್ಲ ಹಾಕಿಟ್ಟಿದ್ದೀನಿ. ಇವಾಗ ಬಂದು ನಾನು ದೀಪನ ಹಚ್ತಾ ಇದ್ದೀನಿ ಫ್ರೆಂಡ್ಸ್. ಹಾಗೆ ಯಾರೆಲ್ಲ ನನ್ನ ಚಾನೆಲ್ನ ಹೊಸದಾಗಿ ನೋಡ್ತಾ ಇದ್ದೀರೋ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ಒಂದು ಲೈಕ್ ಬಟನ್ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಶಿವರಾತ್ರಿ ಹಬ್ಬದ ದಿನ ನಮ್ಮೂರಲ್ಲಿ ಉಪ್ಪಿಟ್ಟು ಮತ್ತು ಕೇಸರಿಬಾತು ತಂಬಿಟ್ಟು ಮಾಡ್ತಾರೆ. ನಮ್ಮ ಮನೇಲಿ ನಾನು ಉಪ್ಪಿಟ್ಟು ಕೇಸರಿಬಾತ್ ಮಾಡಿದ್ದೆ, ತಂಬಿಟ್ಟೇನು ಮಾಡೋಕ್ಕೆ ಹೋಗಲಿಲ್ಲ. ನೈಟು ನಾನು ಉಪ್ಪಿಟ್ಟು ಮತ್ತು ಕೇಸರಿಬಾತ್ ಮಾಡಿದ್ದಿದ್ದು ಮಾರ್ನಿಂಗ್ ಟಿಫನ್ಗೆ ಅಂತ ಹೇಳಿ ಆಗಲೇ ಹೇಳ್ದಾಗೆ ಪುಳಿಯೋಗರೆ ಮಾಡಿದ್ದೆ. ಮನೇಲಿ ಪೂಜೆ ಹೊಸ್ತಿಲು ಪೂಜೆ ಎಲ್ಲನೂ ಮುಗಿಸ್ಕೊಂಡು ಮತ್ತು ನಿಮ್ಮ ಕಡೆ ಎಲ್ಲ ಯಾವ ಥರ ಮಾಡ್ತಾರೆ, ಅಂದರೆ ಶಿವರಾತ್ರಿಗೆ ಏನು ಸ್ಪೆಷಲ್ ಮಾಡ್ತಾರೆ ಅಂತ ಹೇಳಿ ತಿಳಿಸಿ. ನಮ್ಮ ಮನೆ ದೇವ್ರ ಮನೇಲಿ ಬಿಟ್ಟಿದ್ದಂಥ ಪುಟ್ಟದಾದ ಚಿಕ್ಕದಾದ ರಂಗೋಲಿ. ನೆಕ್ಸ್ಟ್ ನಾನು ಇಲ್ಲಿ ಪೂಜೆ ಎಲ್ಲ ಆದಮೇಲೆ ಒಂದು ಕ್ಲಿಪ್ ತೊಗೊಂಡು ನಿಮಗೆಲ್ಲ ತೋರಿಸ್ತಾ ಇದ್ದೀನಿ. ದೇವರಿಗೆ ಒಂದು ಕಪ್ ಹಾಲು ಮತ್ತು ಬಾಳೆಹಣ್ಣು ಸಕ್ಕರೆ ಹಾಕಿ ಇಟ್ಟಿದ್ದೆ ನಾನು ನೈವೇದ್ಯ ಅಂತ ಹೇಳಿ ಶಿವನಿಗೆ ಬಿಲ್ವಪತ್ರೆ ಹೂವು ಎಲ್ಲನೂ ಹಾಕಿ ತುಂಬ ಚೆನ್ನಾಗಾಯಿತು ನಮ್ಮ ಮನೇಲಂತೂ ಪೂಜೆ ಫ್ರೆಂಡ್ಸ್. ಇಲ್ಲೆಲ್ಲ ಪೂಜೆ ಮುಗಿಸ್ಕೊಂಡು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಲಕ್ಷ್ಮಿಗೆ. ಕನಕಾಂಬರ ಮತ್ತು ಶಂಖ ಹೂವು ಅಂತ ಹೇಳ್ತಾರಲ್ಲ, ಶಂಖ ಪುಷ್ಪ ಅಂತ, ಅದು ತುಂಬಾ ಪ್ರಿಯವಾದ ಹೂವು ಅಂತ ಹೇಳ್ತಾರೆ ಲಕ್ಷ್ಮಿಗೆ. ಸೊ ಹಾಗಾಗಿ ನಾನು ಆದಷ್ಟು ಯಾವಾಗಲೂ ಲಕ್ಷ್ಮಿಗೆ ಕನಕಾಂಬರ ಮತ್ತು ಹೂವು ಹಾಕೋಕ್ಕೇ ಟ್ರೈ ಮಾಡ್ತೀನಿ. ಮನೆಯಲ್ಲೆಲ್ಲ ಪೂಜೆ ಮುಗಿಸಿ ನೋಡಿ, ನಾನು ಹೇಳಿದ್ನಲ್ಲ ನಾನು ಟೆಂಪಲ್ ಹೋಗಬೇಕು ಅಂತ ಹೇಳಿ, ಇದು ನಮ್ಮೂರಲ್ಲೇ ಇರುವಂತಹ ದೇವಸ್ಥಾನ. ಸೊ ನಾನು ಇಲ್ಲಿಗೆ ಬಂದು ಬಸವೇಶ್ವರ ದೇವಸ್ಥಾನ ಅಂತ ಹೇಳಿ ಆಲ್ರೆಡಿ ಪೂಜೆ ಮಾಡಿದರು. ನಾವು ಹೋದ್ಮೇಲೆ ಇಲ್ಲಿ ಗಣಪತಿಗೆ ಅಭಿಷೇಕ ಮಾಡ್ತಾಯಿದ್ರು, ಅದೊಂದು ಕ್ಲಿಪ್ ತೊಗೊಂಡೆ. ಗಣಪತಿಗೆಲ್ಲ ಅಭಿಷೇಕ ಮಾಡಿ ಹೂವಿನ ಅಲಂಕಾರ ಮಾಡಿ ಪೂಜೆ ಮಾಡಿ ನೆಕ್ಸ್ಟ್ ನವಗ್ರಹಗೆ ಪೂಜೆ ಮಾಡಿ ಅಲ್ಲೇ ಪಂಚಾಮೃತ ಕೊಟ್ಟರು, ತಿಂದ್ಕೊಂಡು ಮನೆಗೆ ಬಂದು ತಿಂಡಿ ತಿಂದ್ವಿ. ಇಲ್ಲಿ ನಾನು ನೈಟು ಉಪ್ಪಿಟ್ಟಿಗೆ ಅಂತ ಹೇಳಿ 2 ಈರುಳ್ಳಿ, ಮೆಣಸಿನ್ಕಾಯಿ, 1 ಟೊಮೊಟೊ, ಸಾಸಿವೆ ಮತ್ತು ಸಬ್ಸಿಗೆ ಸೊಪ್ಪು, 1 ಕರಿಬೇವು, ತರಕಾರಿ ಕ್ಯಾರೆಟು, ಬೀನಿಸು, ಗೆಡ್ಡೆಕೋಸು, ಆಲೂಗೆಡ್ಡೆ, 1 ಗ್ಲಾಸ್ ರವೆ ಮತ್ತು ಹಸಿ ಅವರೆಕಾಳು, ಕಾಯಿ ತುರಿ, ಉಪ್ಪು
ಮತ್ತು ಎಣ್ಣೆ ಇಷ್ಟನ್ನು ರೆಡಿ ಮಾಡಿ ಆಲ್ರೆಡಿ ಇಟ್ಕೊಂಡಿದ್ದೀನಿ. ಅದು ಹಚ್ಚೋದೇನು ನಾನು ವೀಡಿಯೋ ಮಾಡಲಿಲ್ಲ. ಇಲ್ಲಿ ಫಸ್ಟು ನಾನು ತಗೊಂಡಿದ್ದಂಥ ಬನ್ಸಿ ರವೆಯಲ್ಲಿ ನಾನು ಇವತ್ತು ಉಪ್ಪಿಟ್ಟು ಮಾಡ್ತಾಯಿರೋದು. ಇದನ್ನು ಫಸ್ಟು ನಾನು ರವೆನ ಹುರಿದು ಇಟ್ಕೊಬೇಕು ಅಂತ ಹೇಳಿ ಹುರ್ಕೊತಾ ಇದ್ದೀನಿ. ಅದೆಲ್ಲ ಹುರಿದು ಒಂದು ಪ್ಲೇಟ್ಗೆ ಎತ್ತಿಟ್ಕೊಂಡು ನೆಕ್ಸ್ಟ್ ಇವಾಗ ಇಲ್ಲಿ ಎಷ್ಟು ಬೇಕಷ್ಟು ಎಣ್ಣೆ ಹಾಕಿ, ಎಣ್ಣೆ ಬಿಸಿಯಾಗಿದ ತಕ್ಷಣ ಸಾಸಿವೆ, ಕರಿಬೇವು, ಹಸಿರು ಮೆಣಸಿನ್ಕಾಯಿನ ಹಾಕಿಬಿಟ್ಟು ಒಂದೆರಡು ನಿಮಿಷ ಫ್ರೈ ಮಾಡಿ, ನೆಕ್ಸ್ಟು ನಾನು ಇಟ್ಕೊಂಡಿದ್ದಂಥ ಅಂದರೆ ಹಚ್ಚಿಟ್ಕೊಂಡಿದ್ದಂಥ ಈರುಳ್ಳಿನೂ ಹಾಕಿಬಿಟ್ಟು ಒಂದು ಒಳ್ಳೆ ಮಿಕ್ಸ್ ಕೊಟ್ಟು ಫ್ರೈ ಮಾಡ್ತಾಯಿದ್ದೀನಿ. ಅದಾಗಿದ ತಕ್ಷಣ ಇಲ್ಲಿ ನಾನು ಹಚ್ಚಿಟ್ಕೊಂಡಿದ್ದೆ ಸಣ್ಣದಾಗಿ ಆದ ಟೊಮೊಟೊನೂ ಹಾಕಿ ಅದು ಸಾಫ್ಟ್ ಆದಮೇಲೆ ಇವಾಗ ನಾನು ಹಚ್ಚಿಟ್ಕೊಂಡಿದ್ದಂಥ ಎಲ್ಲ ತರಕಾರಿಗಳನ್ನೂ ಒಂದೇ ಸಲ ಹಾಕಿಬಿಟ್ಟು ಈ ಥರ ಒಂದೊಳ್ಳೆ ಮಿಕ್ಸ್ ಕೊಟ್ಟು ಅವರೆಕಾಳು ಮತ್ತು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಒಂದೆರಡು ನಿಮಿಷ ಬೇಯಿಸ್ಕೊತೀನಿ. ಅದಾದ ತಕ್ಷಣ ಇವಾಗ ನಾನು ಹಚ್ಚಿಟ್ಕೊಂಡಿದ್ದಂಥ ಕೊತ್ತಂಬರಿ ಮತ್ತು ಸಬ್ಸಿಗೆ ಸೊಪ್ಪನ್ನ ಹಾಕಿ, ಕಾಯಿ ತುರಿನ ಹಾಕಿ ಅದು ಒಂದೆರಡು ನಿಮಿಷ ಫ್ರೈ ಮಾಡಿ ಇಟ್ಕೊಂಡು ನೆಕ್ಸ್ಟು ನಾನು ಇಲ್ಲಿ ಯಾವ ಗ್ಲಾಸಲ್ಲಿ ರವೆ ತೊಗೊಂಡಿದ್ದೋ ಅದೇ ಗ್ಲಾಸಲ್ಲಿ 1:3 ಥರ ನಾನು ನೀರು ಹಾಕ್ತಾಯಿದ್ದೀನಿ. 1:3 ನೀರು ಹಾಕಿಬಿಟ್ಟು ಮತ್ತು ನಾನಿಲ್ಲಿ ಉಪ್ಪಿಗೆ ಎಷ್ಟು ಅಂದರೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಬಿಟ್ಟು ಈ ಥರ ಮಳ್ತಾ ಇರಬೇಕಾದ್ರೆ, ಕುದೀತಾ ಇರಬೇಕಾದ್ರೆ ನಾನೇನು ಹುರಿದಿಟ್ಕೊಂಡಿದ್ದೆ ರವೆ, ಬನ್ಸಿ ರವೆ, ಅದನ್ನು ಈ ರೀತಿ ಆ್ಯಡ್ ಮಾಡ್ತಾಯಿದ್ದೀನಿ. ನೋಡಿ ನಾನು ಅಂದರೆ ಲೋ ಫ್ಲೇಮಲ್ಲಿ ಮಾಡ್ತಾ ಇರೋದಿದು, ಯಾಕಂದರೆ ಹೈ ಫ್ಲೇಮಲ್ಲಿ ಇಟ್ಕೊಂಡು ಮಾಡಿದ್ರೆ ಚಿಟಪಟ ಅಂತ ಎಲ್ಲ ಕೈಗೆ ಆರಿಬಿಡುತ್ತೆ. ಸೊ ಅದಕ್ಕೆ ನಾನು 1 ಪಾಯಿಂಟಲ್ಲಿ ಇಟ್ಕೊಂಡು ಮಾಡ್ತಾ ಇದ್ದೀನಿ. ಅದಾದಮೇಲೆ ನೋಡಿ ಈ ಥರ ರೆಡಿ ಆಯಿತು ಉಪ್ಪಿಟ್ಟಿಗೆ ಅಂತ ಹೇಳಿ. ತುಂಬಾ ಚೆನ್ನಾಗಿ ಬರುತ್ತೆ ಮತ್ತು ಬೇಗನೂ ಆಗುವಂತಹ ಉಪ್ಪಿಟ್ಟು ಕೂಡ ಇದು. ನೆಕ್ಸ್ಟು ನಾನು ಇಲ್ಲಿ ಕೇಸರಿ ಬಾತ್ಗೆ ಅಂತ ಹೇಳಿ ದ್ರಾಕ್ಷಿ, ಗೋಡಂಬಿ, 2 ಲವಂಗ, ಅರಿಶಿನದ ಪುಡಿ, 1 ಕಪ್ ರವೆ ಅಂದರೆ ಅರ್ಧ ಕಪ್ ರವೆ, 1 ಕಪ್ ಸಕ್ಕರೆ, 1 ಕಪ್ಪು ಪೈನಾಪಲ್, ಒಂದು ಅರ್ಧ ಗ್ಲಾಸ್ ಎಣ್ಣೆ, ಹಾಗೆ ಆ್ಯಸ್ ಯೂಶುವಲ್ ತುಪ್ಪ ತೊಗೊಂಡಿದ್ದೀನಿ. ಒಂದು ಸ್ವಲ್ಪ ತುಪ್ಪನ ಹಾಕಿ ನಾನೇನು ತೊಗೊಂಡಿದ್ದೆ ಡ್ರೈ ಫ್ರೂಟ್ಸ್ ಅದನ್ನೆಲ್ಲನೂ ಹಾಕಿಬಿಟ್ಟು ಅದು ಫ್ರೈ ಮಾಡಿಕೊಂಡು ಎತ್ತಿಡ್ಕೊತಾ ಇದ್ದೀನಿ. ಇದನ್ನು ನಾನು ತುಪ್ಪದಲ್ಲೇ ಫ್ರೈ ಮಾಡ್ಕೊತಾ ಇದ್ದೀನಿ. ಕೆಲವೊಬ್ಬರು ಏನು ಮಾಡ್ತಾರೆ ಅಂದರೆ ಎಣ್ಣೆ ಹಾಕ್ಬಿಟ್ಟು ಇದನ್ನು ಫ್ರೈ ಮಾಡಿ ಆಮೇಲೆ ಪೈನಾಪಲ್ನ ಹಾಕಿ ಮಾಡ್ತಾರೆ. ಬಟ್ ನಾನು ಈ ಥರ ಮಾಡ್ತಾಯಿದ್ದೀನಿ. ನೀವು ಒಂದು ಸಲ ಈ ಥರ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ. ಆ ಫ್ರೈ ಆದಮೇಲೆ ಎಲ್ಲನೂ ಎತ್ತಿಟ್ಕೊಂಡು ಗೋಡಂಬಿ, ದ್ರಾಕ್ಷಿನ ಅದೇ ತುಪ್ಪಕ್ಕೆ ನಾನು ಏನು ತೊಗೊಂಡಿದ್ದೆ ಅರ್ಧ ಕಪ್ ರವೆ ಅದನ್ನು ಹಾಕ್ಬಿಟ್ಟು ಈ ಥರ ಲೋ ಫ್ಲೇಮಲ್ಲೇ ತುಂಬ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ನಾವು ಫ್ರೈ ಮಾಡಿದಷ್ಟು ತುಂಬ ಚೆನ್ನಾಗಿ ಬರುತ್ತೆ ಕೇಸರಿ ಬಾತು. ಅದನ್ನು ಒಂದು ಪ್ಲೇಟ್ಗೆ ಎತ್ತಿಟ್ಕೊಂಡು ರವೆನ ಹಾಗೆ ನಾನೇನು ತೊಗೊಂಡಿದ್ದೆ ಎಣ್ಣೆನ ಹಾಕ್ಬಿಟ್ಟು ಈಗ ನಾನು ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದಂಥ ಪೈನಾಪಲ್ 1 ಕಪ್ ಈ ಥರ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಎಣ್ಣೆಲಿ ತುಂಬ ಚೆನ್ನಾಗಿ ಫ್ರೈ ಮಾಡ್ಕೊಂಡಷ್ಟು ಈ ಕೇಸರಿ ಬಾತ್ ಅನ್ನೋದು ತುಂಬ ಸಾಫ್ಟಾಗಿ ಈ ಹೋಟೆಲಲ್ಲೆಲ್ಲ ಕೊಡ್ತಾರೆ ನೋಡಿ, ಆ ಥರ ತುಂಬಾ ಚೆನ್ನಾಗಿ ಬರುತ್ತೆ. ಈ ಥರ ಚೆನ್ನಾಗಿ ಫ್ರೈ ಮಾಡಿಕೊಂಡು ನಾನೇನು ರವೆ ತೊಗೊಂಡಿದ್ದೆ ನೋಡಿ ಆ ಕಪ್ಪಲ್ಲಿ 2 ಕಪ್ ಅಂದರೆ ಒಂದು ಅರ್ಧ ಹಾಕಿದ್ರೂ ಆಗುತ್ತೆ. ನಾನು ಸ್ವಲ್ಪ ನೀರು ಜಾಸ್ತಿ ಹಾಕಿದ್ದೀನಿ. ಇಲ್ಲಿ 2 ಕಪ್ಸ್ ನೀರನ್ನ ಹಾಕಿ ಸ್ವಲ್ಪ ತೊಗೊಂಡಿದ್ದಂಥ ಅರಿಶಿನ, ಅಂದರೆ ಫುಡ್ ಕಲರ್ ಎಲ್ಲ ಯೂಸ್ ಮಾಡಬಾರ್ದು, ಹೆಲ್ತಿಗೆ ಅಷ್ಟೊಂದು ಒಳ್ಳೆಯದಿಲ್ಲ ಅಂತ ಹೇಳಿ ನಾನು ಅರಿಶಿನ ಹಾಕಿದ್ದೀನಿ. ಈ ಥರ ಕುದೀತಾ ಇರಬೇಕಾದ್ರೆ ನಾನು ಹುರಿದಿಟ್ಕೊಂಡಿದ್ದಂಥ ಗೋಡಂಬಿ, ದ್ರಾಕ್ಷಿನೂ ಹಾಕ್ಬಿಟ್ಟು ಅದು 1-2 ನಿಮಿಷ ಆದಮೇಲೆ ರವೆನ ಆ್ಯಡ್ ಮಾಡ್ತಾಯಿದ್ದೀನಿ. ಇವಾಗ ರವೆನ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಫಸ್ಟ್ ಮಾಡೋರು ಆ ಥರ ಮಾಡಿ, ಇಲ್ಲಾಂದರೆ ಫಸ್ಟ್ ಈ ಥರ ಒಂದೇ ಸಲ ಎಲ್ಲನೂ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಯಾಕಂದರೆ ಗಂಟಾಗೋ ಚಾನ್ಸಸ್ ಅಂತೂ ತುಂಬಾ ಇರುತ್ತೆ. ಅಂದರೆ ಈ ಮೀಡಿಯಮ್ ರವೆ ಬರುತ್ತೆ ನೋಡಿ, ಆ ಥರ ರವೆ ಇದು. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸಕ್ಕರೆನ ನಾವು ಲಾಸ್ಟಲ್ಲಿ ಹಾಕ್ಕೋಬೇಕು ಫ್ರೆಂಡ್ಸ್. ಫಸ್ಟೇ ಹಾಕಿದ್ರೆ ಅದು ಒಂಥರ ಚೆನ್ನಾಗಿ ಬರೋಲ್ಲ ಕೇಸರಿ ಬಾತು. ಈ ಥರ ಎಲ್ಲ ಚೆನ್ನಾಗಿ ಹೊಂದ್ಕೊಂಡ್ಮೇಲೆ ಇವಾಗ ನಾನೇನು ತೊಗೊಂಡಿದ್ದೆ ಸಕ್ಕರೆ ಅದನ್ನು ಹಾಕ್ತಾಯಿದ್ದೀನಿ. ನಾನು ಸ್ವಲ್ಪ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಂಡು ಆಮೇಲೆ ಸ್ವಲ್ಪ ಹಾಕಿ ಮಿಕ್ಸ್ ಮಾಡಿದ್ದೀನಿ. ಇದರಲ್ಲಿ ಅರ್ಧ ಕಪ್ಪಿಗೆ 1 ಕಪ್ ಸಕ್ಕರೆ ತೊಗೊಂಡಿದ್ದೀನಿ ನಾನು. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ತುಂಬಾ ಟೇಸ್ಟಿಯಾಗಿರುತ್ತೆ ಈ ಥರ ಪೈನಾಪಲ್ ಕೇಸರಿ ಬಾತ್ ಅಂತೂ. ಒಂದು ಸಲ ನೀವು ಮನೇಲಿ ಟ್ರೈ ಮಾಡಲೇಬೇಕು. ಟ್ರೈ ಮಾಡಿ ಯಾವ ಥರ ಬಂತು ಅಂತ ಹೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನಮ್ಮ ಮನೇಲಿ ಈ ಥರ ಹಬ್ಬ
ಮತ್ತು ಹಬ್ಬದ ಅಡುಗೆ ಆಗಿದ್ದು. ಥ್ಯಾಂಕ್ ಯು ಆಲ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.